ಕರ್ನಾಟಕದಲ್ಲಿರ್ತಕ್ಕಂಥ ಒಕ್ಕಲಿಗ ಸಮಾಜ, ಗುಜರಾತ್ನಲ್ಲಿರ್ತಕ್ಕಂಥ ಪಟೇಲ್ ಸಮಾಜ, ನಾವೆಲ್ಲ ಒಂದೇ ಸಮಾಜ, ಒಂದೇ ಜಾತಿಗೆ ಸೇರಿರ್ತಕ್ಕಂಥವ್ರು ಅಂತಕ್ಕಂಥದ್ದನ್ನು ನನ್ನ ಜೊತೆಯಲ್ಲಿ ಅವರ ಭಾವನೆಗಳನ್ನೇ ಹಂಚ್ಕೊಂಡ್ರು. ಅದು ನಿಜಕ್ಕೂ ಅವರಲ್ಲಿರ್ತಕ್ಕಂಥ ರೈತ ಸಮುದಾಯ, ನಾವು ಒಕ್ಕಲಿಗರು ಅಂದರೆ ರೈತ ಸಮುದಾಯ ಅಂತಕ್ಕಂಥದ್ದನ್ನು ನಾವು ನೆನೆಸ್ಕೋತೀವಿ. ಗುಜರಾತ್ನಲ್ಲಿ ಪಟೇಲ್ ಸಮಾಜ ಏನಿದೆ, ಕರ್ನಾಟಕದಲ್ಲಿರ್ತಕ್ಕಂಥ ಒಕ್ಕಲಿಗ ಸಮಾಜ, ಗುಜರಾತ್ನ ಪಟೇಲ್ ಸಮಾಜ ಎರಡೂ ಒಂದೇ ಜಾತಿಗೆ ಸಂಬಂಧಪಟ್ಟಂಥದ್ದು ಅಂತಕ್ಕಂಥದ್ದು ನಿಮ್ಮ ಗಮನಕ್ಕೆ ಪ್ರಥಮವಾಗಿ ತರ್ತಾ, ಬಹುಶಃ ಆ ಒಂದು ಭಾವನಾತ್ಮಕ ಸಂಬಂಧದಲ್ಲೇ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದ್ದಾರೆ, ಮನಸ್ಸು ತುಂಬಿ ಮಾತನಾಡಿದ್ದಾರೆ. ಈ ಸಭೆಯಲ್ಲಿ ನೀವು ಸಹ ಅವರ ಭಾವನೆಗಳನ್ನು ಇಂಗ್ಲೀಷ್ನ ಭಾಷೆಯಲ್ಲಿ ಮಾತನಾಡಿದ್ರು ಸಮಚಿತ್ತವಾಗಿ ಕೇಳಿದ್ದೀರಿ, ಮುಕ್ತವಾಗಿ. ಇವತ್ತಿನ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಹಲವಾರು ನಮ್ಮ ಕಂಪನಿಗಳ ಮಾಲೀಕರೇನಿದ್ದಾರೆ, ಅಲ್ಲಿ ಕೆಲಸ ಮಾಡ್ತಕ್ಕಂಥ ಸಿಇಒಗಳೇನಿದ್ದಾರೆ, ಅವರೆಲ್ಲ ಈ ವೇದಿಕೆ ಮೇಲಿದ್ದಾರೆ. ವಿಶೇಷವಾಗಿ ನನ್ನ ಇಲಾಖೆಗೆ ಸೇರಿರ್ತಕ್ಕಂಥ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ, ನಮ್ಮ TVS ಕಂಪನಿಯ ಸಿಇಒಗಳು, ಇನ್ಫೋಸಿಸ್ ಕಂಪನಿಯ ಸಿಇಒಗಳಿರ್ಬೋದು, ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು, ನಮ್ಮ HMTಯ CMD ಇರ್ಬೋದು, ನಮ್ಮ ಹಿಂದೂಜಾ ಕಂಪನಿಯ ವ್ಯಕ್ತಿಗಳಿರ್ಬೋದು, ಹೀಗೆ ಹಲವಾರು ನಾಡಿನಲ್ಲಿ ಹಲವಾರು ರೀತಿಯ ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಪ್ರಮುಖರಿಗೆ ಸನ್ಮಾನವನ್ನು ಸಹ ಈ ವೇದಿಕೆ ಮೇಲೆ ಮಾಡಲಿಕ್ಕೆ ಕಾರಣ, ಅಲ್ಲಿ ನನಗೆ ಬಹಳ ಅತ್ಯಂತ ಪ್ರಿಯವಾಗಿರ್ತಕ್ಕಂಥವ್ರು ಸುಮಾರು 380ಕ್ಕೂ ಹೆಚ್ಚಿನ ನನ್ನ ವಿಕಲಚೇತನ ಅಣ್ಣ ತಮ್ಮಂದರೇನಿದ್ದಾರೆ, ಕಳೆದ 1 ವರ್ಷದಿಂದ ನನಗೆ ಪ್ರತಿನಿತ್ಯ ಅರ್ಜಿಗಳನ್ನು ಕೊಡ್ತಾನೇ ಇದ್ರು, ಈ ಟ್ರೈಸೈಕಲ್ಗಳು ಬೇಕು ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮದ ಜೊತೆಗೆ ಎಲೆಕ್ಟ್ರಿಕ್ ವೆಹಿಕಲ್ಗಳನ್ನು ಬಹುಶಃ ಸುಮಾರು ಒಂದೊಂದು ವೆಹಿಕಲ್ಗೆ 1.5 ಲಕ್ಷ ರೂಪಾಯಿಗಳಾಗುತ್ತೆ. 380 ಜನಕ್ಕೆ ಇವತ್ತು ನಾವು ನೀಡ್ತಾ ಇದ್ದೇವೆ. ಅದಕ್ಕೆ TVS ಕಂಪನಿ ಪ್ರಮುಖವಾಗಿ ನಮ್ಮ ಒಂದು ಮನವಿಗೆ ಕೈ ಜೋಡಿಸಿದ್ದಾರೆ ಅಂತಕ್ಕಂಥದ್ದನ್ನು ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಮಂಡ್ಯದ ಸುಮಾರು 600 ಶಾಲೆಗಳಿಗೆ ಕಂಪ್ಯೂಟರ್ಗಳನ್ನು ಕೊಡ್ತಕ್ಕಂಥ ನಿರ್ಧಾರ ಏನು ಮಾಡಿದ್ದಾರೆ ನಮ್ಮ ಇನ್ಫೋಸಿಸ್ ಕಂಪನಿ, ಆ ಟ್ರಸ್ಟ್ನ ಮುಖಾಂತರ ಅವ್ರಿಗೂ ನನ್ನ ಅಭಿನಂದನೆಗಳನ್ನು ಪ್ರಥಮವಾಗಿ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ಸನ್ನು ತರ್ತಕ್ಕಂಥ ನಿಟ್ಟಿನಲ್ಲಿ ನನ್ನ ಎಲ್ಲ ಆತ್ಮೀಯ ಸ್ನೇಹಿತರುಗಳು, ಪುಟ್ಟರಾಜು ಅವರು, ತಮ್ಮಣ್ಣ ಅವರು, ಮಂಜು ಅವರು, ಅಲ್ಲಿಂದ ರಾಮಚಂದ್ರ ಅವರು, ಸುರೇಶ್ ಗೌಡರು, ಅಂದಾನಿ ಅವರು, ಇವರೆಲ್ಲರೂ ಬಹುಶಃ ನಿಮಗೆ ಸ್ವಲ್ಪ ತೊಂದರೆ ಕೊಟ್ಟಿದ್ದಾರೆ ಇವತ್ತು. ಆದರೆ ಅದನ್ನು ತೊಂದರೆ ಅನ್ಕೊಳ್ಳೋದು ಬೇಡ. ನಾನು ನಿಮ್ಮ ಜೊತೆಯಲ್ಲಿ ಕೆಲವು ನನ್ನ ಭಾವನೆಗಳನ್ನು ವ್ಯಕ್ತಪಡಿಸ್ತಕ್ಕಂಥದ್ದಕ್ಕೆ ಅವರು ನಿಮ್ಮಗಳನ್ನು ಈ ಒಂದು ಸಮಾರಂಭಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ಪುಟ್ಟರಾಜ್ ಅವರು ಮಾತನಾಡಬೇಕಾದರೆ ಒಂದು ಮಾತು ಹೇಳುದು, ನಾನು ಪ್ರಥಮವಾಗಿ ನಿಮ್ಮೆಲ್ಲರಿಗೆ ಮುಂದಿನ ವಾರ ಬರ್ತಕ್ಕಂಥ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ, ಈ ವರ್ಷ ಯಾವುದೇ ರೀತಿಯಲ್ಲಿ ನಮ್ಮ ರೈತ ಬಂಧುಗಳಿಗೆ ಅವರ ಕೃಷಿ ಚಟುವಟಿಕೆಗಳಿಗೆ ಸಮಸ್ಯೆಗಳಿಲ್ಲದೆ ಸಮೃದ್ಧಿಯಾಗಿ ನಮ್ಮ ರೈತರು ಬದುಕಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನು ಇವತ್ತು ತಾಯಿ ಚಾಮುಂಡೇಶ್ವರಿಗೆ ನಾನು ಪ್ರಾರ್ಥನೆಯನ್ನು ಸಲ್ಲಿಸಿ, ಈ ಕಾರ್ಯಕ್ರಮವನ್ನು ತಾವೆಲ್ಲ ಏನಿವತ್ತು ಯಶಸ್ಸುಗೊಳಿಸಿದ್ದೀರಿ, ಎಲ್ಲ ನನ್ನ ತಂದೆ ತಾಯಂದಿರು, ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ನನ್ನ ಗೌರವಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಸಾರಾ ಮಹೇಶ್ ಅವರ ಹೆಸರನ್ನು ಮರೆತೆ ಸಾರಾ ಮಹೇಶ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮದ ಪ್ರಮುಖವಾದಂಥ ವ್ಯಕ್ತಿ ನಮ್ಮ ಕೇಂದ್ರ ಸಚಿವರು, ನನ್ನ
ಆತ್ಮೀಯರೇನಿದ್ದಾರೆ ಅವರ ಒಂದು ಖೇಲೋ ಇಂಡಿಯಾ ಯೋಜನೆ ಬಹುಶಃ ಅವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿ ಯುವ ಶಕ್ತಿಗೆ ಶಕ್ತಿಯನ್ನು ತುಂಬಬೇಕು ಅಂತಕ್ಕಂಥದ್ದು ಈ ಒಂದು